ಓಕೆ. ಸಿರಿ ಅವರೇ, ನಾವು ಆಗಲೇ ಹೇಳ್ತಾ ಇದ್ವಿ, ಈ ಬ್ಯಾಚುಲರ್ ಪಾರ್ಟಿ ಅಂದಿದ ತಕ್ಷಣ ಎಲ್ಲರೂ ಒಂದು ಕ್ರೇಜ್ ಅಥವಾ ಒಂದು ಮೂಡ್ಗೆ ಹೋಗ್ಬಿಡ್ತೀವಿ, ಓ ಪಾರ್ಟಿ ಅಂತ. ಬಟ್ ನಾವು ಈ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಎಲ್ಲನೂ ಇದೆ, ಮಿಕ್ಸ್ ಮಸಾಲ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಇಂಪಾರ್ಟೆಂಟ್ ಅನ್ನೋದಿದೆ. ಈಗ ಅಚ್ಯುತ್ ಸರ್ನ ನಾವು ಹಿಂದೆ ನೋಡಿದ ಕ್ಯಾರೆಕ್ಟರ್ಗಳಲ್ಲಿ ಪಾಪ ಖಳನಟನ್ ಥರ ನೋಡಿರ್ತೀವಿ, ಅಥವಾ ಪೋಷಕ ಪಾತ್ರಗಳಂತ ನೋಡಿರ್ತೀವಿ, ಗಂಭೀರವಾದಂಥ ಪಾತ್ರಗಳನ್ನ ನೋಡಿರ್ತೀವಿ. ಇದರಲ್ಲಿ ನಮಗೆ ಅವರು ಇನ್ನೊಂದು ವರ್ಷನ್ ಕಾಣುತ್ತೆ. ಅವ್ರ ಜೊತೆಗೆ ನಿಮಗೆ ಶೂಟ್ ಇತ್ತಾ? ಇಲ್ಲ, ಆಕ್ಚುಲಿ ಹೆಚ್ಚಾಗಿ ನನಗೆ ದಿಗಂತ್ ಅವ್ರ ಜೊತೆನೇ ಇದ್ದಿದ್ದು ಸೀನ್ ಅಲ್ಲ. ಅದೇ ಇವ್ರದ್ದು ಅಡ್ವೆಂಚರ್ ಶುರು ಆಗೋದು ಥೈಲ್ಯಾಂಡ್ ಅಲ್ಲಿ ಇವ್ರಿಬ್ರು ಸಿಗ್ತಾರೆ ಎಲ್ಲ. ಅಂದ್ರೆ ಅದು ಬೇರೆ ಕಡೆ ಕತೆ. ನೀವು ಥೈಲ್ಯಾಂಡ್ ಹೋಗಿಲ್ಲ? ಒಂದ್ ದಿನ ಹೋಗಿದ್ದೆ ನಾನು. ಸೊ ಕೆಲವು ಶಾರ್ಟ್ಸ್ ಅಲ್ಲೂ ಬೇಕಿತ್ತು. ಸೊ ಬಟ್ ನಾನು ಅದೇ ಹೇಳ್ತಾ ಇರೋದು, ಒಬ್ರನ್ನ ಆಕ್ಟರು ಇದೇ ತರ ರೋಲ್ ಮಾಡ್ಬೇಕು, ಇದೇ ಅವ್ರಿಗೆ ಸೂಟ್ ಆಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಒಂಥರ ತುಂಬಾ ರಿಫ್ರೆಶಿಂಗ್ ಚೇಂಜ್ ಅಚ್ಯುತ್ ಸರ್ ಆಲ್ಸೋ, ಬಿಕಾಸ್ ಅವ್ರನ್ನ ನಾವು ಒಂದ್ ರೀತಿಲಿ ನೋಡ್ತೀವಿ, ಇದ್ರಲ್ಲಿ ಈ ಸೋ ಫನಿ, ನೋಡ್ಲೇಬೇಕು ನೀವು. ಅಂಡ್ ಐ ರಿಯಲಿ ಲೈಕ್ ದಟ್ ಪೊಟ್ರೇಲ್. ಅವರೂ ಕೂಡ ಕೊಡೋ ಮಾಡೋಣ, ಏನಂತೆ ಮಜಾ ಇದೆ ಮಾಡೋಣ ಅಂತ ಅವ್ರದ್ದು ಒಂದು ಆಟಿಟ್ಯೂಡ್ ಇದೆಯಲ್ಲ, ಸಖತ್ತು ಅವರು. ದಿಗಂತ್ ಅವರು, ನಾವು ಈ ಹಿಂದಿನ ಕೆಲವೊಂದಷ್ಟು ಸಿನಿಮಾಗಳನ್ನ ನೋಡಿದಾಗ ನಾವು ರಂಗಾಯಣ ಸರ್ನ ಈ ತರದ್ದು ಒಂದು ಇಬ್ರು ಯಾರೋ ಇರ್ತಾರೆ, ಅವ್ರ ಜೊತೆಗೆ ತಗ್ಲಾಕೊಳ್ಳೋದು, ಆ ತರದೆಲ್ಲ. ಸೊ ಅಚ್ಯುತ್ ಸರ್ನ ನಾವು ನೋಡಿರೋ, ಅದ್ರಲ್ಲೂ ಕಾಂತಾರ ಬಂದ್ಮೇಲಂತೂ ಅಚ್ಯುತ್ ಸರ್ನ ನಾವು ಬೇರೆ ತರ. ಸೊ ಇದು ಸಡನ್ ಚೇಂಜಸ್ ನಿಮ್ ಜೊತೆಗೆ ಹೇಗೆ? ಇವರೆಲ್ಲ ಅಂದ್ರೆ ಅದೇ ಅಚ್ಯುತಣ್ಣ ಎಲ್ಲ ನಿನಾಸಮ್ಮಲ್ಲಿ ಎಷ್ಟೋ ನಾಟಕಗಳ ಮಾಡಿರ್ತಾರೆ. ಅಂದ್ರೆ ಕಾಮಿಡಿ ನಾಟಕ ಮಾಡಿರ್ತಾರೆ, ಸೀರಿಯಸ್ ಆಗಿರೋದು ಮಾಡಿರ್ತಾರೆ, ಅದರಲ್ಲೂ ವಿಲನ್ ಆಗಿರ್ತಾರೆ, ಕಮಿಡಿಯನ್ ಆಗಿರ್ತಾರೆ. ಸೊ ಹಂಗ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅವ್ರು ಬಂದ್ರು ಫಸ್ಟ್ ಡೇನೆ ಈ ಗಾಟ್, ಅಂದ್ರೆ ಫಸ್ಟ್ ಟೇಕೆ ಓಕೆ ತರ ಟೇಕ್ ಅವ್ರದ್ದು. ಸೊ ನಮ್ದೆಲ್ಲ ಆದ್ರೂ ಇನ್ನ ಒಂದ್ ಸ್ವಲ್ಪ ಇನ್ನ ಬಾಡಿ ಲ್ಯಾಂಗ್ವೇಜ್ ಸೆಟ್ ಆಗ್ಬೇಕು, ಅಂದ್ರೆ ಡೈಲಾಗ್ ಇನ್ನ ಒಂದು ಹೇಳೋ ಪ್ಯಾಟರ್ನ್ ಸೆಟ್ ಆಗ್ಬೇಕು, ಅದೆಲ್ಲ ಇರುತ್ತೆ. ಅದು ಒಂದು ಫಸ್ಟ್ ದಿವಸ ಒಂದ್ ಸ್ವಲ್ಪ ಗಜಿಬಿಜಿ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ ಆಕ್ಟರ್ಸ್ಗೆ. ಬಟ್ ಅಚ್ಯುತಣ್ಣ ಬಂದ್ರು ನೀಟಾಗಿ ಸಲೀಸಾಗಿ ಡೈಲಾಗ್ ಹೊಡೆದ್ರು. ಆಮೇಲೆ ಅವರಿಗೆ ಹಿ ಹ್ಯಾಸ್ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ಒಂದು ವ್ಯಂಗ್ಯವಾಗಿ ಅದೇನೋ ಒಂದು ಹೇಳೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ನಗಿಸ್ತಾರೆ ಅಚ್ಯುತಣ್ಣ ಅಂತೂ. ಓಕೆ. ಸೊ ಯೋಗಿನೂ ಕೂಡ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಯೋಗಿ ಮತ್ತೆ ನೀವು ಅಂತಂದಾಗ ನಮ್ಗೆ ಅದೊಂದು ಕಂಫರ್ಟ್ ಝೋನು. ನಾವು ಯಾರೋ ಗೊತ್ತಿರೋರು ಇದ್ದಾರೆ ಅಂತಂದ್ರೆ ನಾವು ಯೂಶಲಿ ಆರಾಮಾಗಿ ಆಕ್ಟ್ ಮಾಡಬಹುದು ಅಂತ. ಸೊ ಈ ಡೈಲಾಗ್ಸ್ ಗಳನ್ನ ನೀನ್ ಹೇಳು, ಇದ್ ನಾನ್ ಹೇಳ್ತೀನಿ, ಇದು ನನಗೆ ಸುಟ್ಟಾಗತ್ತೆ, ಆತರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಆ ಥರದ್ದು ಏನಾದ್ರು ಇದೆಯಾ? ಆತರ ಅಂದ್ರೆ ಸುಮಾರು ಡೈಲಾಗ್ಸ್ ಅಭಿಜಿತಿಗೆ ಅದನ್ನ 3 ಜನ ಡಿಸ್ಕಸ್ ಮಾಡ್ತಾ ಇದ್ವಿ, ನಾನು ಡೈರೆಕ್ಟ್ರು ಆಮೇಲೆ ಯೋಗಿ ಎಲ್ಲ. ಈ ಡೈಲಾಗು ಅಂದ್ರೆ ಈ ಪದ ಬಳಸಿದಾನಲ್ಲ, ಇದು ಯೋಗಿ ಬಾಯಿಂದ ಬಂದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಅವ್ನ ಕ್ಯಾರೆಕ್ಟರ್ ಆ ತರನೇ ಇರೋದು. ಈ ತರದೆಲ್ಲ ಡಿಸ್ಕಸ್ ಮಾಡಿ ಒಂದಷ್ಟು ಈ ಡೈಲಾಗ್ಸ್ ಗಳನ್ನ ಹಿಂದೆ ಮುಂದೆ ಮಾಡಿರೋದಿದೆ. ಅವಾಗ ಅದೇ ನಾನು ಹೇಳಿದಾಗ ಫ್ರೆಂಡ್ಶಿಪ್ ಇದ್ರೆ ಇಬ್ರು ಆಕ್ಟರ್ಸ್ ಮಧ್ಯ, ಅವಾಗ ಅದೇನು ಅಂದ್ರೆ ಅಯ್ಯೋ ಇನ್ಸೆಕ್ಯೂರಿಟಿ ಇರಲ್ಲ, ಅಯ್ಯೋ ನನ್ನ ಡೈಲಾಗ್ ಅವನಿಗೆ ಕೊಟ್ಬಿಟ್ನಲ್ಲಪ್ಪ ಡೈರೆಕ್ಟ್ರು ಅನ್ನೋದೊಂದು ದುಃಖ ಇರಲ್ಲ, ಆ ತರದೆಲ್ಲ ಏನೂ ಇರಲ್ಲ. ಓಕೆ. ನೀವಿಬ್ರು ಸಿನಿಮಾದ ಇಡೀ ಜಗ್ಲನೇ ಆಡಿದ್ದೀರಾ ಅಂತ ಟ್ರೇಲರ್ ನೋಡ್ಬೇಕಂದ್ರೆ ಯಾವ್ದಾದ್ರು ರೊಮ್ಯಾಂಟಿಕ್ ಸಾಂಗು ಅಥವಾ ಡ್ಯಾನ್ಸು ಈ ತರದೇನ ಇದೆ? ಇವ್ರದ್ದು ಯೋಗಿ ಮಧ್ಯ ಇದೆ, ಅವರಿಬ್ರದೇ ರೊಮ್ಯಾಂಟಿಕ್ ಸಾಂಗ್ ಇದೆಯಾ? ರೊಮ್ಯಾನ್ಸ್ ಅಂತೆ, ವೆರಿ ರೊಮ್ಯಾಂಟಿಕ್. ಜಗಳಕ್ಕಿಂತ ಮುಂಚೆ ಫಿಲಂ ನೋಡಿ ಅಂತ ಹೇಳ್ತೀರಾ? ಇಲ್ಲ, ಐ ಮೀನ್ ಟ್ರೇಲರ್ ಅಲ್ಲಿ ಏನ್ ನೋಡ್ತೀರಾ ಅಲ್ಲಿಂದಾನೇ ಕತೆ ಶುರು ಆಗತ್ತೆ. ಸೊ ಐ ವಿಲ್ ಸಿ ಅಂತದೇನು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ.